ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಪೆಟ್ರೋಲಿಯಂ ಘಟಕಗಳ ಉಪಯೋಗಗಳನ್ನು ಕೋಷ್ಟಕದ ಮೂಲಕ ಬರೀಬೇಕು. ಒಂದೊಂದಾಗಿ ಬರೀಬೇಕು. ಒಂದನೇದು ಯಾವುದಪ್ಪ? ದ್ರವೀತ ಪೆಟ್ರೋಲಿಯಂ ಅನಿಲ. ದ್ರವೀಕೃತ. ಸರಿ. ಬರೀ ಅಲ್ಲೇ ಕೆಳಗೆ ಅನಿಲ ಬರೀ. ಅದ್ರ ಉಪಯೋಗ ಏನು? ಗೃಹ ಬಳಕೆ ಮತ್ತು ಕೈಗಾರಿಕೆಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅಲ್ವಾ? ಸರಿ. ಮತ್ತೆ ನೆಕ್ಸ್ಟು ಮುಂದಿನ ಯಾವುದು ಇದೆಯಪ್ಪ? ಮುಂದಿನ ಪೆಟ್ರೋಲಿಯಂ ಘಟಕ ಯಾವುದು? ಯಾವುದಿದೆ ಮುಂದಿನ? ಯಾವುದಿದೆ ಹೇಳ್ರೋ? ಪೆಟ್ರೋಲ್. ಪೆಟ್ರೋಲ್. ಈ ಪೆಟ್ರೋಲನ್ನು ಎಲ್ಲೆಲ್ಲಿ ಬಳಸ್ತಾರೆ? ವಾಹನ ಇಂಧನವಾಗಿ ಬಳಸ್ತಾರೆ. ಹೌದು. ಮತ್ತೆ ವಾಹನ ಇಂಧನ ಅವಾಗಲೇ ಸರಿ ಇತ್ತದು. ವಕೀಲಿ ವಾಹನ ಇಂಧನವಾಗಿ. ಮತ್ತೆ ಧಾವರಿ ಒಕ್ಕಳಸೀಲದು ಅಲ್ಲಿ. ಮತ್ತೆ ವೈಮಾನಿಕ ಇಂಧನವಾಗಿ. ಇಂಧನ. ಮತ್ತೆ ಶುಷ್ಕ ಶುಷ್ಕ ಒಗೆತಕ್ಕೆ, ಡ್ರೈ ಕ್ಲೀನಿಂಗಿಗೆ ಅಂತ ಹೇಳಿದಲ್ಲ, ಅದು ಶುಷ್ಕ ಒಗೆತಕ್ಕೆ. ಸಾಕು ಬಿಡು ಅಲ್ವಾ? ಮುಂದಿನ ಪೆಟ್ರೋಲಿಯಂ ಘಟಕ ಯಾವುದು? ಡೀಸೆಲ್. ಮುಂದಿನ ಪೆಟ್ರೋಲಿಯಂ ಘಟಕ ಯಾವುದು? ಡೀಸೆಲ್. ಹೋಗಪ್ಪ ಬರೆಯೋ. ಯಾವುದಿದೆ ನೋಡಿ? ಸೀಮೆ ಎಣ್ಣೆ. ಸೀಮೆಎಣ್ಣೆಯಲ್ಲಿ ಬಳಸ್ತಾರೆ. ಒಲೆಗೆ ಇಂಧನವಾಗಿ ಬಳಸ್ತಾರೆ. ಮತ್ತೆ ದೀಪಗಳಲ್ಲಿ ಇಂಧನವಾಗಿ. ಬಾಯಿ ಬಿಟ್ಟು ಹೇಳಿ ಜೋರಾಗಿ. ಜೆಟ್ ವಿಮಾನಗಳಲ್ಲಿ. ಇಲ್ಲಿ ಕೆಳಗಡೆ ಬರೀ. ನೀವು ದಪ್ಪಕ್ಕೆ ಬರೆದ್ರೆ ಜಾಗ ಬಳಸ್ಕೋಬೇಕು ಕರೆಕ್ಟಾಗಿ. ಜೆಟ್ ವಿಮಾನಗಳಲ್ಲಿ. ಗಳಿಗೆ ಸಾಕು. ಗಳಲ್ಲಿ ಬರೀ. ಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಸಾಕು ಬಾ. ನೆಕ್ಸ್ಟ್ ನಾಲ್ಕನೇದು ಯಾವುದು? ಡೀಸೆಲ್. ಯಾವ್ಯಾವ್ದು ಅಂದ್ರೆ ಕಣ್ಣೆಲ್ಲಿದ್ದಾವೆ ನಿಮ್ಮ? ಡೀಸೆಲ್. ಡಿ ದೀರ್ಘ ಕೊಡೋ. ಡಿ ಆದ್ಮೇಲೆ ಡೀಸೆಲ್ ಎಲ್ಲೆಲ್ಲಿ ಬಳಸ್ತಾರೆ? ಬಾಯಿ ಬಿಟ್ಟು ಹೇಳ್ರಿ. ಬಾಯಲ್ಲಿ ಕಡುಬು ಸಿಗಾಕಿನ್ರಿ ನೀವು ಮಂಗಗಳ. ಡೀಸೆಲನ್ನು ಭಾರಿ ವಾಹನಗಳು ಅಂತಂದರೆ ಲಾರಿ, ಬಸ್ಸು, ಈ ಥರದ ಭಾರಿ ವಾಹನಗಳಲ್ಲಿ ಗಳಿಗೆ. ಮತ್ತೆ ಮತ್ತು ವಿದ್ಯುತ್ ಜನಕಗಳಿಗೆ. ವಿದ್ಯುತ್ ಜನಕಗಳಿಗೆ. ಇಂಧನವಾಗಿ ಬಳಸ್ತಾರೆ.
ಸೊನ್ನೆ ಇಂಧನ ಸೊನ್ನೆ ಹಾಕಿ ಆಮೇಲೆ ಧ ಹಾಕೋದು. ಹಾಂ, ಇಂಧನ. ಸರಿ ಬಾ. ಡೀಸೆಲ್. ಐದನೇದು ಯಾವುದು? ಅಪಕರ್ಷಕ ತೈಲ. ಲೂಬ್ರಿಕೆಂಟಿಂಗ್ ಏಜೆಂಟ್ ಆಗಿ ಬಳಸ್ತಾರೆ ಇಂಗ್ಲೀಷಲ್ಲಿ. ಲೂಬ್ರಿಕೆಂಟಿಂಗ್ ಏಜೆಂಟ್ ಅಪಕರ್ಷಕ ತೈಲ ಅಂದರೆ ಘರ್ಷಣೆಯನ್ನು ತಪ್ಪಿಸ್ಲಿಕ್ಕೆ ಒಂದು ಪೆಟ್ರೋಲಿಯಂ ಉಪ ಉತ್ಪನ್ನವಾದಂತಹ ಅಪಕರ್ಷಕ ತೈಲವನ್ನು ಬಳಸ್ತಾರೆ. ಇಲ್ಲಿ ಘರ್ಷಣೆ ನಿವಾರಕವಾಗಿ ಸರಿ ಮುಂದೆ ನಿವಾರಕವಾಗಿ ವಾ ಗಿ ಸರಿ ದಾದಂಗಾಯ್ತು. ಇಲ್ಲಿ ವಾ. ನೆಕ್ಸ್ಟ್ ಒನ್ ಯಾವುದಿದೆ? ಮುಂದಿಂದು ಪ್ಯಾರಾಫಿನ್ ಮೇಣ. ಇದು ಸಹ ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನ. ಪ್ಯಾರಾಫಿನ್ ಮೇಣ. ನಾವತ್ ಬೇಡ. ಇದೆಲ್ಲೆಲ್ಲಿ ಬಳಸ್ತಾರೆ? ಮುಲಾಮುಗಳು, ಮೇಣದ ಬತ್ತಿಗಳಲ್ಲಿ ಬಳಸ್ತಾರೆ, ವ್ಯಾಸ್ಲಿನ್ ತಯಾರಿಕೆಗೆ ಬಳಸ್ತಾರೆ. ಮುಲಾಮುಗಳಲ್ಲಿ ಮೇಣದ ಬತ್ತಿ ತಯಾರಿಕೆಗೆ, ಮೇಣದ ಬತ್ತಿ, ವ್ಯಾಸ್ಲಿನ್ ತಯಾರಿಕೆ, ಹಾಂ ಆಯಿತು. ಮುಲಾಮುಗಳಲ್ಲಿ ಮೇಣದ ಬತ್ತಿಗಳಲ್ಲಿ ನಾವತ್ ಬೇಡ, ದೀರ್ಘ ಇರಲಿ. ದೀರ್ಘ ಮೇ ಆದಮೇಲೆ ದೀರ್ಘ ಕೊಡು. ಹಾಗೆ ಅಲ್ಲೂ ಅಷ್ಟೇ ಏನಪ್ಪ? ಹಾಂ ಐತೆ, ಓಕೆ, ಅದಿರಲಿ. ಹಾಗೆ ಮುಲಾಮುಗಳಲ್ಲಿ ಮೇಣದ ಬತ್ತಿಗಳಲ್ಲಿ ವ್ಯಾಸ್ಲಿನ್ ತಯಾರಿಕೆಗೆ ಬಳಸ್ತಾರೆ. ಆಯಿತಾ? ಕೊನೆಗೆ ಯಾವುದು? ಬಿಟುಮಿನ್ ಇದೆ. ಲಾಸ್ಟ್ ಒನ್ ಯಾವುದು? ಬಿಟುಮಿನ್. ಪೆಟ್ರೋಲಿಯಂನ ಮತ್ತೊಂದು ಘಟಕ ಬಿಟುಮಿನ್. ಅತ್ಯಂತ ಕೊನೆಗೆ ಇದು ಸಿಗ್ತದೆ ಬಿಟುಮಿನ್. ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ? ಬಿಟುಮೆನ್ ಅಲ್ಲ, ಬಿಟುಮಿನ್. ಮೀ ಮಾಡಪ್ಪ. ಹಾಂ, ಎಲ್ಲೇ ತಯಾರು ಮಾಡ್ತಾರೆ? ಬಣ್ಣಗಳ ತಯಾರಿಕೆಗೆ, ಹಾಗೆಯೇ ರಸ್ತೆಗಳ ತಯಾರಿಕೆಗೆ. ಮೇಲ್ಮೈ ನಿರ್ಮಾಣಕ್ಕೆ. ಲಾಲೆ ಅಲ್ಲ ಮೇಲೆ ಲಾಲೆ ಮಾಡಿ. ಅದು ಸರಿ ಇದೆ. ಲಾಲೆ ಬರೆಯೋ. ಮಾಮೂಲಿ ಅಂತೆ. ಮೇಲ್ಮೈ. ಬಾರೋ, ಇಲ್ಲಿ ನೋಡ್ಕೊಂಡು ಹೋಗಿ ಬಾರಲೇ ಮಂಗ. ನಿಮಗೆ ಕನ್ನಡ ಪದಗಳು ಅಕ್ಷರಗಳು ಬರೆಯೋಕ್ಕೆ ಬರಲ್ವಲ್ರ? ಲೇ ತಪ್ಪ ಅಣ್ಣ, ನಿನಗೆ ಹಂಗಲೇ ಮಂಗ ಇಟ್ಲ ತೋರ್ಸಿಂಗೆ ನೀವಿದ್ದರೆ ನಿಮ್ಮ ತಲೆಗಳು. ನೀವು ಕನ್ನಡ ಪದಗಳು ಬರೆಯೋಕ್ಕೆ ಬರಲ್ರಲ್ಲೇ ನಿಮಗೆ. ಮೇಲ್ಮೈ ನಿರ್ಮಾಣಕ್ಕೆ. ಬಾಬಾ ಲೇ ನಿರ್ಮಾಣ ಅದೇನು ಜೀರೋ ಲೇ ತೋರ್ಸಿ ಹತ್ಲ ತಿರ್ಸಿ ಮಂಗ. ತೆಪರ ಬಂದು ನೋಡ್ಕೊಂಡು ಹೋಗು. ಅಲ್ಲ, ಅಷ್ಟೆಲ್ಲ ಪಾಠ ಮಾಡಿ ಅಷ್ಟೆಲ್ಲ ಬರೆದು ತೋರಿಸಿರ್ತೀನಿ, ಮಾಡಿರ್ತೀನಿ. ಕನ್ನಡ ಪದಗಳನ್ನು ಮತ್ತೂ ತಪ್ಪು ಬರ್ತಲ್ಲ ಅವನ ತೆಪರ. ಲೇ ನಿಮ್ಮ ತಲೆಗೆ ಏನಿದೆಯೋ? ನಿಮ್ಮ ಕಾಕ ಕಿಕ್ಕಿ ಕಾಗುಣ್ತ ಬರ್ತವಲ್ಲ ಹುಡುಗರು ನಿಮಗೆ. ಲೇ ಇಲ್ಲೆಲ್ಲಿಗೆ ಏನೋ ಬರ್ದಂಗೆ. ಸೊ ಹೀಗೆ ಇವು ಪೆಟ್ರೋಲಿಯಂನ ಘಟಕಗಳು ಮತ್ತು ಅವುಗಳ ಉಪಯೋಗಗಳಾಗಿವೆ.